ನಿಮ್ದು ಹಾ ಮೈಕ್ ಮ್ಯೂಟ್ ಮಾಡ್ಕೋರಿ, ನಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಾದ್ಮೇಲೆ ನೀವು ಡೌಟ್ಸ್ ಇದ್ದಂಗೆ ಕ್ಲಿಯರ್ ಮಾಡ್ಕೋರಿ. ಹಾ ಸರ್. ಓಕೆ, ಸೊ ನಿಮ್ ಪ್ರಾಜೆಕ್ಟ್ ಹೆಸರು ಬಂದು ಆನ್ಲೈನ್ ಶೇರ್ ಟ್ರೇಡಿಂಗ್ ಅಂತ ಹೇಳಿ. ಶೇರ್ ಟ್ರೇಡಿಂಗ್ ಅಂದ್ರೆ ಏನು ಫಸ್ಟ್ ಅದು ತಿಳ್ಕೊಬೇಕ್ರಿ. ಶೇರ್ ಟ್ರೇಡಿಂಗ್ ಅಂತಂದ್ರ ಈಗ ಯಾವುದೇ ಒಂದು ಕಂಪ್ನಿ ಸ್ಟಾರ್ಟ್ ಆಯ್ತು ಅಂತಂದ್ರ ಆ ಕಂಪ್ನಿದಾಗ ಏನಾಗ್ತದೆ ಅಂತಂದ್ರೆ ಫುಲ್ ಅಮೌಂಟ್ ಅವ್ರು ಹಾಕಂಗಿಲ್ಲ. ಅವ್ರ ಏನ್ ಮಾಡ್ತಾರ, ಸೇ ಎಕ್ಸಾಂಪಲ್ ಒಂದು ಕಂಪ್ನಿ ಸ್ಟಾರ್ಟ್ ಮಾಡ್ಬೇಕಾಗ್ಯದ, ಕಂಪ್ನಿ ಸ್ಟಾರ್ಟ್ ಮಾಡ್ಬೇಕಾದ್ರೆ 10 ಲಕ್ಷ ರೂಪಾಯಿ ಬೇಕಾಗಿರ್ತಾರೆ. ಸೊ ಅವ್ರು ಒಬ್ಬತ್ತು ಯಾರು ಪ್ಲಾನ್ ಮಾಡಿರ್ತಾರೆ, ಸೇ ಎಕ್ಸಾಂಪಲ್ ನೀವೇ ಪ್ಲಾನ್ ಮಾಡ್ತೀರಿ. ನೀವೇನ್ ಪ್ಲಾನ್ ಮಾಡ್ತೀರಿ, ಒಂದು ಕಂಪ್ನಿ ಸ್ಟಾರ್ಟ್ ಮಾಡೋಣ ಬಸ ಕಲ್ಯಾಣಾಗ ಅಂತೇಳಿ. ಸೊ ನೀವೇ ಎಲ್ಲ ಪ್ಲಾನ್ ಮಾಡೋಣ, ಅದು 10,000 ರೂಪಾಯಿ ನಿಮಗೆ ಅದು ಎಕ್ಸ್ಪೆನ್ಸ್ ಬರ್ತದೆ ಅಂತ ಗೊತ್ತಾಗ್ತದೆ. ಸೊ 10 ಲಕ್ಷ ರೂಪಾಯಿ ನಿಮ್ ಇಲ್ಲ ಅಂತ ಇದು ಅದ ರೀ. ಸೊ ನಿಮ್ಮಲ್ಲಿ ಅಂದ್ರೆ ಅರೌಂಡ್ 7 lakh rupees ಅವ. ಈಗ ಇನ್ನ 3 ಲಕ್ಷ ರೂಪಾಯಿ ಬೇಕು ಅಂತಂದ್ರ ನೀವೇನ್ ಮಾಡ್ತೀರಿ, 2 ಆಪ್ಷನ್ ಅವ. ಒಂದು, ಬ್ಯಾಂಕಿಗೆ ಹೋಗಿ ಲೋನ್ ತಗೋಬೇಕು. ಲೋನ್ ತಗೊಂಡ್ರೆ ಇಂಟ್ರೆಸ್ಟ್ ಕಟ್ಬೇಕು ಅವ್ರಿಗೆ. ಅದ್ರ ಬದಲು ನೀವೇನ್ ಮಾಡ್ತೀರಿ, ನಿಮ್ದು ರಿಸ್ಕ್ ಮ್ಯಾನೇಜ್ಮೆಂಟ್ ನೀವೇನ್ ಮಾಡ್ತೀರಿ, ನಿಮ್ ಕ್ಲಾಸ್ನಾಗ ಒಂದು 10 ಮಂದಿ ಕೇಳ್ತೀರಿ. 10 ಮಂದಿಗೆ ಏನ್ ಹೇಳ್ತೀರಿ, ನೋಡು ನನ್ನ ಬಲ್ಲಿ 10 ಲಕ್ಷ ರೂಪಾಯಿ ಒಂದು ಬಿಸ್ನೆಸ್ ಪ್ಲಾನ್ ಅದ, ಅದ್ರೊಳಗೆ 7 ಲಕ್ಷ ರೂಪಾಯಿ ನನ್ ಬಲ್ಲವ, ಇನ್ನು ನನಗೆ 3 ಲಕ್ಷ ರೂಪಾಯಿ ಬೇಕಾಗ್ಯದ. ಸೊ ನೀವೆಲ್ಲರೂ ಸೇರಿ ನಂಗೆ 3 ಲಕ್ಷ ಡಿವೈಡ್ ಮಾಡಿ ಕೊಟ್ರಿ ಅಂತಂದ್ರೆ, ಅಂದ್ರೆ 3 ಲಕ್ಷ ಎಲ್ಲರೂ ಡಿವೈಡ್ ಮಾಡ್ತಾರೆ. 10 ಮಂದಿ ಡಿವೈಡ್ ಮಾಡಿ ಕೊಡ್ರಿ. ಕೊಟ್ಟ ತಕ್ಷಣ ನಿಮ್ದು ರೊಕ್ಕನ ಕಂಪ್ನಿ ಒಳಗೆ ಹಾಕ್ತೀನಿ. ಕಂಪ್ನಿ ಒಳಗೆ ಯಾವಾಗ ಪ್ರಾಫಿಟ್ ಆಗ್ತದೆ ನಿಮಗೆ ಪ್ರಾಫಿಟ್ ಕೊಡ್ತೀನಿ. ಸಪೋಸ್ ಕಂಪ್ನಿ ಒಳಗೆ ಲಾಸ್ ಆಯ್ತು ಅಂತ ಲಾಸ್ ಆಗ್ತೀನಿ ನಿಮಗೆ. ಸೊ ಅವ್ರು ಹೆಂಗಂತಂದ್ರೆ ದೇ ವಿಲ್ ಬಿಕಮ್ ಲೈಕ್ ಪಾರ್ಟ್ನರ್ಸ್. ಆ ಪಾರ್ಟ್ನರ್ಸಿಗೆ ನಾವೇನಂತಂದ್ರೆ ಇಲ್ಲಿ ಶೇರ್ ಅಂತ ಹೇಳ್ತೀವಿ. ಹೆಂಗ, ಸೊ ಎಕ್ಸಾಂಪಲ್ ಅಲ್ಲಿ ಏನ್ ಮಾಡ್ತೀವಿ, ನಾವು ಒಂದು 100 ಶೇರ್ಸ್ ಕೊಡ್ಬೇಕಂತ ಪ್ಲಾನ್ ಮಾಡ್ತೀವಿ. ಅದ್ರೊಳಗೆ ಪ್ರತಿ ಒಂದೊಂದು ಶೇರ್ ಇಂದ ಕಾಸ್ಟ್ ಅಂತಂದ್ರೆ ಇಟ್ ವಿಲ್ ಬಿ 30,000 rupees. ಎದಕ್ಕಂದ್ರ 3 ಲಕ್ಷ ರೂಪಾಯಿ ನಿಮ್ಗೆ ಬೇಕಾಗ್ಯದ. ಸೊ 3 ಲಕ್ಷ ರೂಪಾಯಿ ಬೇಕು ಅಂತಂದ್ರ ನೀವು 100 ಶೇರ್ಸ್ ಅಂತ ಮಾಡಿದ್ರೆ ಒಬ್ರೊಬ್ರಿಗೆ 30,000 ರೂಪಾಯಿ ಕೊಟ್ಟರು ಅಂತಂದ್ರೆ ಅವ್ರ 3,000 ರೂಪಾಯಿ 30,000 ಕೊಟ್ಟರು ಅಂತಂದ್ರೆ ಅವರು 100 ಅಂದ್ರೆ 3,000 rupees ಕೊಟ್ರ ಅಂತಂದ್ರೆ ಒಂದು ಶೇರ್ ಪರ್ಚೇಸ್ ಮಾಡ್ದಂಗ. ಸೊ ಈ ರೀತಿ ಒಳಗ ಯಾರ್ಯಾರ ಬಲ್ಲಿ ಎಷ್ಟೆಷ್ಟು ಅಮೌಂಟ್ ಅದ ಅದ್ರ ಬೇಸಿಸ್ ಮೇಲೆ ಅವ್ರು ಏನ್ ಮಾಡ್ತಾರೆ, ನಿಮ್ಗೆ ಅಮೌಂಟ್ ಕೊಡ್ತಾರ. ನೀವು ಅದು ಒಂದೊಂದು ಶೇರ್ ಅಂತೇಳಿ ಅದಕ್ಕೆ ಪರ್ಸೆಂಟೇಜ್ ಅಂತ ಅನ್ನೋದು ಸೇಲ್ ಮಾಡ್ತೀರಿ. ಸೇಲ್ ಮಾಡಿದಾಗ ನಾಳೆ ಅವ್ರು ಇವತ್ತು 3,000 rupees ತಗೊಂಡಾರ. ನಾಳೆ ನಿಮ್ ಕಂಪ್ನಿಗೆ ಏನಂತಂದ್ರೆ ಒಂದು 5 ಲಕ್ಷ ರೂಪಾಯಿ ಪ್ರಾಫಿಟ್ ಆಯ್ತು. 5 ಲಕ್ಷ ಪ್ರಾಫಿಟ್ ಆಯ್ತು ಅಂತಂದ್ರೆ ನೀವೇನ್ ಮಾಡ್ತೀರಿ, ಆ 5 ಲಕ್ಷದಾಗ 70% ನೀವ್ ಇಟ್ಕೋತೀರಿ. ಅಂದ್ರೆ 5 3s 15 ಎಷ್ಟ್ರಿ 5 lakhs ಪ್ರಾಫಿಟ್ ಆಗ್ಯದ ಅಂದ್ರೆ 7 5s 35 3.5 lakhs ನೀವು ಇಟ್ಕೋತೀರಿ. ಆ ಉಳಿದದ್ 1.5 lakhs ಏನಿರ್ತದ, ಆ 1.5 lakhsನಾಗ ಯಾರ್ಯಾರು ಎಷ್ಟೆಷ್ಟು ಶೇರ್ ಹಾಕ್ಯಾರ ಅಷ್ಟು ಅದ್ರದ್ದು ಪ್ರೈಸ್ ವ್ಯಾಲ್ಯೂ ಹೆಚ್ಚಿಗೆ ಆಗ್ತದೆ. ಅಂದ್ರ ಒಂದ್ ಶೇರ್ ಯಾವಾಗ ಅವ್ರು 3,000 rupees ತಗೊಂಡಿದ್ರು, ಈಗ ಅದ್ರ ಪ್ರೈಸ್ ಹೆಚ್ಚಿಗಾಗಿ 3,300 rupees ಆಗ್ಯದ. ಸೊ ನಾಳೆ ಅವ್ರು ಸೇಲ್ ಮಾಡ್ಲಿಕ್ಕೆ ಅಂದ್ರೆ ಅವ್ರ ಶೇರ್, ಈಗ ಸೇ ಎಕ್ಸಾಂಪಲ್ ಯಾರೋ ನಿಮ್ ಫ್ರೆಂಡ್ ರಾಣಿ ಅಂತಿದ್ದಾರೆ. ಸೇ ರಾಣಿ ಏನ್ ಮಾಡಿದ್ರೆ 10 ಶೇರ್ ತಗೊಂಡಾರ. 10 ಶೇರ್ ತಗೊಂಡ ಅವ್ರು ಏನ್ ಮಾಡಿದ್ರು, ಪ್ರತಿ ಶೇರಿಗೆ 3,000 ಅಂದ್ರೆ 30,000 rupees ಕೊಟ್ಟು ಅವ್ರ ಶೇರ್ ತಗೊಂಡಾರ. ಬಟ್ ಈಗ ಏನಾಗದ, 3,000 rupees ಇದ್ದದ್ದು ಒಂದು ಶೇರ್ ಅದು ಸೇಲ್ ಮಾಡ್ಬೇಕು ಅಂದ್ರೆ ಶಿ ಕ್ಯಾನ್ ಸೆಲ್ ಇಟ್ ಫಾರ್ 3,300 rupees. ಅಂದ್ರೆ ಆ 300 ರೂಪಾಯಿ ಏನದ ಅವ್ರಿಗೆ ಅದು ಎಕ್ಸ್ಟ್ರಾ ಬೆನಿಫಿಟ್ ಸಿಕ್ತು. ಇದಕ್ಕೆ ನಾವೇನಂತಂದ್ರೆ ವಿ ಕಾಲ್ ಇಟ್ ಆಸ್ ಶೇರ್ ಟ್ರೇಡಿಂಗ್. ಅಂದ್ರೆ ಪರ್ಚೇಸ್ ಮಾಡಿ ಅದನ್ನ ಒಂದ್ ಸ್ವಲ್ಪ ದಿನ ಇಟ್ಕೊಂಡು ಯಾವಾಗ ಅದ್ರ ರೇಟ್ ಹೆಚ್ಚಿಗೆ ಆಗ್ತದ ಅದನ್ನ ಇನ್ನೊಬ್ರಿಗೆ ಸೇಲ್ ಮಾಡೋದು. ಇದಕ್ಕೆ ನಾವೇನಂದ್ರೆ ಟ್ರೇಡಿಂಗ್ ಅಂತ ಹೇಳ್ತೀವಿ. ಆ ಟ್ರೇಡಿಂಗ್ ಕಾನ್ಸೆಪ್ಟ್ ನಾವು ಇದ್ರೊಳಗೆ ಇಂಪ್ಲಿಮೆಂಟ್ ಮಾಡಿ ತೋರಿಸ್ತೀವಿ. ಸೊ ಇಷ್ಟು ನೀವು ಅದು ಥೆರಾಟಿಕಲಿ ಫಸ್ಟ್ ಅವರಿಗೆ ಎಕ್ಸ್ಪ್ಲೇನ್ ಮಾಡ್ಬೇಕು. ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ನೆಕ್ಸ್ಟ್ ನೀವು ಅವ್ರಿಗೆ ಪ್ರಾಜೆಕ್ಟ್ ರನ್ ಮಾಡಿ ತೋರಿಸ್ಬೇಕು. ಈ ಪ್ರಾಜೆಕ್ಟ್ ರನ್ ಮಾಡ್ಲಿಕ್ಕೆ ನಾಳೆ ನೀವಲ್ಲಿ ನಿಮ್ ಕಾಲೇಜ್ನಾಗ ಹೋಗ್ತಿರಲ್ಲ, ಹೋದ ತಕ್ಷಣ ಅಲ್ಲಿ ಸಿಸ್ಟಮ್ ನಂಬರ್ 1 ಸಿಸ್ಟಮ್ ನಂಬರ್ 10 ತನ ಯಾವ್ದಾರ ಒಂದು ಸಿಸ್ಟಮ್ ಆನ್ ಮಾಡಿ ನೀವು ನನಗೆ ಕಾಲ್ ಮಾಡ್ರಿ ಅಥವಾ ಮೆಸೇಜ್ ಮಾಡ್ರಿ. ಇದು ಪ್ರಾಜೆಕ್ಟ್ ಅಲ್ಲಿ ಡಿಪ್ಲಾಯ್ ಮಾಡ್ತೀನಿ. ಡಿಪ್ಲಾಯ್ ಮಾಡಿದ್ಮೇಲೆ ನೀವು ಅಲ್ಲಿ ಎಕ್ಸಿಕ್ಯೂಟ್ ಮಾಡ್ಕೋಬಹುದು. ಸೊ ಹೆಂಗೆ ಎಕ್ಸಿಕ್ಯೂಟ್ ಮಾಡಬೇಕು? ಸೊ ವೆರಿ ಸಿಂಪಲ್. ನೀವು ಯಾವ ಸಿಸ್ಟಮ್ ಸೆಲೆಕ್ಟ್ ಮಾಡಿದ್ರಿ, ಫಸ್ಟ್ ಆ ಸಿಸ್ಟಮ್ನ ಎಲ್ಲ ವಿಂಡೋಸ್ಗಳು ಕ್ಲೋಸ್ ಮಾಡ್ಬೇಕು. ಕ್ಲೋಸ್ ಮಾಡಿ ಅಲ್ಲಿ ದಿಸ್ PC ಅಂತ ಹೋಗ್ರಿ. ದಿಸ್ PC ಒಳಗ ಲೋಕಲ್ ಡಿಸ್ಕ್ C ಅಂತ ಇರ್ತದ. ಲೋಕಲ್ ಡಿಸ್ಕ್ C ಓಪನ್ ಮಾಡ್ರಿ. ಲೋಕಲ್ ಡಿಸ್ಕ್ C ಒಳಗ ನಿಮ್ದು ಕಾಲೇಜ್ ಹೆಸರು SSKB ಅಂತ ಇರ್ತದ. ಆ SSKB ಫೋಲ್ಡರ್ ಓಪನ್ ಮಾಡ್ಕೊರಿ. SSKB ಫೋಲ್ಡರ್ನಾಗ ಇಲ್ಲಿ ಶೇರ್ ಟ್ರೇಡಿಂಗ್ ಅಂತ ಒಂದು ಫೋಲ್ಡರ್ ಸಿಗ್ತದೆ ನಿಮಗೆ. ಆ ಫೋಲ್ಡರ್ ಓಪನ್ ಮಾಡ್ರಿ. ಈ ಫೋಲ್ಡರ್ನ 2 ಫೈಲ್ ಇರ್ತಾವ. ಒಂದು ಫೈಲ್ ದಟ್ ಇಸ್ server.bat, ಇನ್ನೊಂದು ಫೈಲ್ ಪ್ರಾಜೆಕ್ಟ್ ಅಂತೇಳಿ. ಸೊ ಫಸ್ಟ್ ನೀವೇನ್ ಮಾಡ್ಬೇಕು ಅಂತಂದ್ರೆ ಈ server.bat ಅಂತ ನಾವು ಫೈಲಿಗೆ ಕ್ಲಿಕ್ ಮಾಡ್ಬೇಕು. ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗ್ತದೆ. ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ಇದನ್ನ ಮಿನಿಮೈಸ್ ಮಾಡ್ರಿ. ನಿಮ್ ಪ್ರಾಜೆಕ್ಟ್ ಪೂರ್ತಿ ಎಕ್ಸ್ಪ್ಲನೇಷನ್ ಮುಗಿಯತನ ಇದನ್ನ ಕ್ಲೋಸ್ ಮಾಡಬಾರ್ದು.
ಸೊ ಇದನ್ನ ಮಿನಿಮೈಸ್ ಮಾಡಿ ನೆಕ್ಸ್ಟ್ ಪ್ರಾಜೆಕ್ಟ್ ಅಂತ ಒಂದು ಫೈಲ್ ಇರ್ತದ, ಆ ಪ್ರಾಜೆಕ್ಟ್ ಅನ್ನೋ ಫೈಲಿಗೆ ಕ್ಲಿಕ್ ಮಾಡಿದ ತಕ್ಷಣ ಇಟ್ ವಿಲ್ ಓಪನ್ ದ ಅಪ್ಲಿಕೇಶನ್. ಈ ಅಪ್ಲಿಕೇಶನ್ನಾಗ ಇಲ್ಲಿ ಇಬ್ರು ಯೂಸರ್, ಒಂದು ಅಡ್ಮಿನಿಸ್ಟ್ರೇಟರ್ ಇರ್ತಾರ, ಇನ್ನೊಬ್ಬತ್ತು ನಾರ್ಮಲ್ ಯೂಸರ್. ಸೊ ಫಸ್ಟ್ ನಾವೇನ್ ಮಾಡಮು, ವಿ ವಿಲ್ ಲಾಗಿನ್ ಆಸ್ ಅ ಯೂಸರ್ ಲಾಗಿನ್ ಆಗ್ಲಿಕ್ಕೆ ಈಗ ನೀವು ಈ ಶೇರ್ ಪರ್ಚೇಸ್ ಮಾಡೋದು ಸೇಲ್ ಮಾಡೋದು ಮಾಡಬೇಕು ಅಂತಂದ್ರೆ ಫಸ್ಟ್ ನೀವೇನ್ ಮಾಡ್ತೀರಿ, ಯು ವಿಲ್ ಕ್ಲಿಕ್ ಆನ್ ಕ್ರಿಯೇಟ್ ಅಕೌಂಟ್ನಾಗ ನಿಮ್ದೆಲ್ಲ ಡೀಟೇಲ್ಸ್ ಎಂಟರ್ ಮಾಡ್ತೀರಿ. ಈಗ ಸದ್ಯಕ್ಕೆ ನಾವು ಒಂದು ರ್ಯಾಂಡಮ್ ಹೆಸರು ಮೇಲೆ ಕೊಟ್ಟಿರ್ತೀರಿ, ಯಾರು ರಿಜಿಸ್ಟರ್ ಮಾಡ್ತಾರೋ ಅವ್ರ ಅಕೌಂಟಿಗೆ 1 ಲಕ್ಷ ರೂಪಾಯಿ ನಾವು ಅಮೌಂಟ್ ಹಾಕ್ತೀವಿ. ಆದ್ರೆ ಇದು ಜಸ್ಟ್ ಟ್ರಯಲ್ ಇರೋದ್ರಿಂದ 1 ಲಕ್ಷ ರೂಪಾಯಿ ಅದ್ರಾಗ ಅಕೌಂಟ್ನಾಗ ಆಡ್ ಮಾಡ್ತೀವಿ. ಸೊ ಅದ್ರ ಸಲಾಗ ವಿಲ್ ಕ್ರಿಯೇಟ್ ಒನ್ ಅಕೌಂಟ್ ಇನ್ ದಿಸ್ ಕೇಸ್. ಸೊ ಅಕೌಂಟ್ ಕ್ರಿಯೇಟ್ ಮಾಡ್ಲಿಕ್ಕೆ ನಾನು ಮಾಡ್ತೀನಿ, ಸಚಿನ್ ಅಂತ ಒಂದು ನೇಮ್, ಯೂಸರ್ ನೇಮ್, ಫಸ್ಟ್ ನೇಮ್ ಸಚಿನ್, ಪಾಸ್ವರ್ಡ್ sachin@gmail.com. ನೀವು ಬಾರಿ ನಿಮ್ಮ ಹೆಸರು ಏನ್ ಬೇಕಾದ್ ಕೊಡ್ಬೋದಲ್ಲಿ. ನೆಕ್ಸ್ಟ್ ಪಾಸ್ವರ್ಡ್ ಬಂದಾಗ ಕೆಲವೊಂದು ಕಂಡೀಷನ್ಸ್ ಅವ. ಆ ಕಂಡೀಷನ್ ಏನು ಅಂತಂದ್ರೆ ಪಾಸ್ವರ್ಡ್ ಮತ್ತೆ ಯೂಸರ್ ನೇಮ್ ಸೇಮ್ ಇರಬಾರ್ದು. ನೆಕ್ಸ್ಟ್ ಪಾಸ್ವರ್ಡ್ 8 ಕ್ಯಾರೆಕ್ಟರ್ಸ್ ಇರಬೇಕು. ಪಾಸ್ವರ್ಡ್ ಕಾಮನ್ 1 2 3 4 ABCD ಹಂಗೆ ಇಡಬಾರ್ದು. ಅಂಡ್ ಯುವರ್ ಪಾಸ್ವರ್ಡ್ ಕಾಂಟ್ ಬಿ ಎಂಟೈರ್ಲಿ ನ್ಯೂಮರಿಕ್, ಅಂದ್ರೆ ನಂಬರ್ಸ್ ಅಷ್ಟೇ ಇರಬಾರ್ದು. ಸೊ ನಾ ಏನ್ ಮಾಡ್ತೀನಿ, ಐ ವಿಲ್ ಗಿವ್ ಪಾಸ್ವರ್ಡ್ ಆಸ್ BCA ಕಾಲೇಜ್ 1 2 3. ಸೇಮ್ ಇನ್ನೊಂದು ಸರ್ತಿ BCA ಕಾಲೇಜ್ 1 2 3 ಕೊಟ್ಟು ಇಲ್ಲಿ ಕ್ಲಿಕ್ ಆನ್ ರಿಜಿಸ್ಟರ್. ಕ್ಲಿಕ್ ಮಾಡಿದ ತಕ್ಷಣ ಇದೊಂದು ಹೊಸ ಅಕೌಂಟ್ ಕ್ರಿಯೇಟ್ ಮಾಡಿ ನಿಮ್ಗೆ ಅವ ಏನ್ ಮಾಡ್ತಾನೆ, ಲಾಗಿನ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಗೆ ಡ್ಯಾಶ್ ಬೋರ್ಡ್ ಆಗಿ ಏನಂತಂದ್ರೆ ಅವೈಲೇಬಲ್ ಫಂಡ್ಸ್, ಅಂದ್ರೆ ನಿಮ್ಮಲ್ಲಿ ಎಷ್ಟು ಅಮೌಂಟ್ ಈಗ ನಿಮ್ಮ ಅಕೌಂಟ್ನಾಗ ಅದ, ಇದು 1 ಲಕ್ಷ ರೂಪಾಯಿ ಅಕೌಂಟ್ ಅದ. ಹೋಲ್ಡಿಂಗ್ ವ್ಯಾಲ್ಯೂಸ್ ಅಂದ್ರೆ ನೀವ್ ಏನಾದ್ರು ಪರ್ಚೇಸ್ ಮಾಡಿದ್ರಿ ಅಂತಂದ್ರೆ ಅದಕ್ಕೆ ನಾವು ಹೋಲ್ಡಿಂಗ್ ವ್ಯಾಲ್ಯೂಸ್ ಅಂತ ಹೇಳ್ತೀವಿ. ಈಗ ಏನು ಪರ್ಚೇಸ್ ಮಾಡಲಿಲ್ಲ ಸಚಿನ್, ಸೊ ಇದು ಹೋಲ್ಡಿಂಗ್ ವ್ಯಾಲ್ಯೂ 0 ಅದ. ನೆಟ್ ವರ್ತ್ ಅಂದ್ರೆ ಈಗ ಅದ್ರದ್ದು ಕಾಸ್ಟ್ ಎಷ್ಟದ ಅಂತ ಅನ್ನೋದು ಇಲ್ಲಿ ತೋರಿಸ್ಲಿಕ್ಕೆ. ಓಕೆ, ಸೊ ನಿಮ್ಮಲ್ಲಿ 1 ಲಕ್ಷ ರೂಪಾಯಿ ಅದ, ಸೊ 1 ಲಕ್ಷ ರೂಪಾಯಿನೇ ಅದ್ರದ್ದು ವ್ಯಾಲ್ಯೂ ಅದ. ಇಲ್ಲಿ ನಮ್ಮಲ್ಲಿ ಕಂಪನೀಸ್ಗಳು ಇರ್ತಾರೆ. ಸೊ ಕಂಪನೀಸ್ ಆಗ ಏನಂತಂದ್ರೆ ಇಲ್ಲಿ ಯಾವ ಕಂಪ್ನಿದು ಏನೇನು ಶೇರ್ ಪ್ರೈಸ್, ಒಂದು ಶೇರಿಗೆ ಎಷ್ಟದ ಪ್ರೈಸ್ ಅಂತ ತೋರಿಸ್ಲಿಕ್ಕೆ. ಸೊ ಎಕ್ಸಾಂಪಲ್ ಇಲ್ಲಿ ಒಂದು ರಿಲಯನ್ಸ್ ಕಂಪ್ನಿ ಅದ, 2980 ರೂಪೀಸ್ ಶೇರ್ ಪ್ರೈಸ್ ಅದ. ಸೇ ITC ಅಂತದ 505 ರೂಪೀಸ್ ಅದರ ಶೇರ್ ಪ್ರೈಸ್ ಅದ. ಹಂಗ ನಿಮಗೆ ಯಾವ ಶೇರ್ ಪ್ರೈಸ್ ಇಲ್ಲಿ ಎಷ್ಟು ಪ್ರಾಫಿಟ್ ಅದ ನೋಡ್ಕೊಂಡ್ರೆ ನಿಮಗೆ ಬೇಕಾಗ್ಯದ ಅದು ಪರ್ಚೇಸ್ ಮಾಡ್ತೀರಿ. ಸೊ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು, ಇನ್ಫೋಸಿಸ್ ಶೇರ್ ಪ್ರೈಸ್ ಇಷ್ಟದ, ದಟ್ ಇಸ್ 1800 ರೂಪೀಸ್ ಅದ. ಸೊ ಇಲ್ಲಿ ನೆಕ್ಸ್ಟ್ ಮಾರುತಿದವ್ರ ಪ್ರೈಸ್ 12,600 ಅದ. ಸೊ ಈಗ ಸದ್ಯಕ್ಕೆ ಏನ್ ಮಾಡೋಣ, ವಿಲ್ ಸ್ಟಾರ್ಟ್ ವಿತ್ ಮಿನಿಮಮ್, ದಟ್ ಇಸ್ ITC. ಇಲ್ಲಿ ಬೈ ಅಂತ ಕ್ಲಿಕ್ ಮಾಡಿದ ತಕ್ಷಣ ಅವ ತೋರಿಸ್ತಾನೆ ಅದು ITC ಲಿಮಿಟೆಡ್ 505 ರೂಪೀಸ್ ಅದ ಅಂತೇಳಿ. ಇಲ್ಲಿ ನೀವು ಬೈ ಮಾಡ್ಬೇಕಾ ಸೆಲ್ ಮಾಡ್ಬೇಕಾ? ಅಫ್ಕೋರ್ಸ್ ನೀವು ಸೆಲ್ ಮಾಡ್ತೀರಿ ಅಂದ್ರೆ ಡಿಕ್ಲೇರ್ ಆಗ್ಬಿಡ್ತದೆ, ಯಾಕಂದ್ರೆ ನಿಮ್ಮಲ್ಲಿ ಅದ್ರ ಸ್ಟಾಕ್ಸೇ ಇಲ್ಲ. ಈಗ ಸದ್ಯಕ್ಕೆ ನಿಮ್ಮಲ್ಲಿ ಅದ್ರ ಶೇರ್ಸೇ ಇಲ್ಲ, ಸೊ ಪರ್ಚೇಸ್ ಸೇಲ್ ಮಾಡ್ಲಿಕ್ಕೆ ಬರಂಗಿಲ್ಲ. ಬೈ ಮಾಡ್ತೀನಿ. ಬೈ ಮಾಡ್ಬೇಕಾದ್ರೆ ಎರಡವ, ಒಂದು ಮಾರ್ಕೆಟ್ ವ್ಯಾಲ್ಯೂ, ಇನ್ನೊಂದು ಲಿಮಿಟ್ ಪ್ರೈಸ್ ಅಂತೇಳಿ. ಲಿಮಿಟ್ ಪ್ರೈಸ್ ಅಂದ್ರೆ ಮಿನಿಮಮ್ ಪ್ರೈಸ್ ಇರ್ತದ. ಮಾರ್ಕೆಟ್ ವ್ಯಾಲ್ಯೂ ಅಂದ್ರೆ ಈ ಕರೆಂಟ್ ಶೇರ್ ಏನದ ಅದ್ರ ವ್ಯಾಲ್ಯೂ. ಸೊ ಇಲ್ಲಿ ನಾವು ಕರೆಂಟ್ ಅಂತ ತಗೊಳ್ಳೋಣ ಅಂತ. ತಗೊಂಡ ತಕ್ಷಣ ನೆಕ್ಸ್ಟ್ ಎಷ್ಟು ಶೇರ್ಸ್ ತಗೋಬೇಕಾಗದ, ನಿಮಗೆ ಒಂದು 10 ಶೇರ್ಸ್ ಬೇಕಾಗ್ಯಾವ. ಸೊ 10 ಅಂತ ಕೊಡ್ತೀರಿ. ಲಿಮಿಟ್ ಪ್ರೈಸ್ ಎಷ್ಟು ಕೊಡಬೇಕು, ಲಿಮಿಟ್ ಪ್ರೈಸ್ ನೀವು ಒಂದು 100 ಅಂತ ಕೊಡ್ರಿ. ಕೊಟ್ಟ ತಕ್ಷಣ ಕ್ಲಿಕ್ ಆನ್ ಸಬ್ಮಿಟ್ ವರ್ಚುವಲ್ ಆರ್ಡರ್. ಸೊ ಕ್ಲಿಕ್ ಮಾಡಿದ ತಕ್ಷಣ ಈಗ ನೋಡ್ಬೋದು ಡೇಟ್ ಯಾವಾಗಿಂದದ, ITC ಶೇರ್ ಪರ್ಚೇಸ್ ಇಲ್ಲಿ 10 ಕ್ವಾಂಟಿಟಿ ಬೇಕಾಗ್ಯದ, ಪ್ರೈಸ್ 505 ರೂಪೀಸ್ ಅದ. ಟೋಟಲ್ ನಿಮ್ದು ಎಷ್ಟು ಆಗ್ಯದ ಅಂತಂದ್ರೆ 5050 ರೂಪೀಸ್ ಖರ್ಚಾಯ್ತು. ಸೊ ಇದು ಏನಂದ್ರೆ ಎಕ್ಸಿಕ್ಯೂಟೆಡ್, ಅಂದ್ರೆ ನೀವು ಅದು ಪರ್ಚೇಸ್ ಮಾಡಿದ್ರಿ. ಈಗ ಪರ್ಚೇಸ್ ಮಾಡಿದ್ರ ಅಂತ ಕ್ಲಿಕ್ ಮಾಡಿದ ತಕ್ಷಣ ಡ್ಯಾಶ್ ಬೋರ್ಡ್ ಕ್ಲಿಕ್ ಮಾಡಿ. ಡ್ಯಾಶ್ ಬೋರ್ಡ್ನಾಗ ಈಗ ಚೇಂಜ್ ಆಗಿದ್ದು ನೋಡ್ರಿ. ಫಸ್ಟ್ ನಿಂಬಲ್ಲಿ ಇಲ್ಲಿ 1 ಲಕ್ಷ ರೂಪಾಯಿ ಇತ್ತು, ಈಗ ಅದು 1 ಲಕ್ಷ ಇದ್ದದ್ದು ಹೋಗಿ ಕಮ್ಮಿ ಆಯ್ತು. ಕಮ್ಮಿ ಆಗಿ ಇದು ನೀವು ಹೋಲ್ಡಿಂಗ್ ಅಂದ್ರೆ ನೀವು ಪರ್ಚೇಸ್ ಮಾಡಿರುವಂತ ಶೇರ್ದು ವ್ಯಾಲ್ಯೂ ಅದ ಇದು. ನೆಕ್ಸ್ಟ್ ಇಲ್ಲಿ ಅದ್ರದ್ದು ವರ್ತ್ ಎಷ್ಟದ, ಈಗ ಸದ್ಯಕ್ಕೆ ನಿಮ್ದು ವರ್ತ್ ಅಷ್ಟೇ ಅದ. ಯಾಕಂದ್ರೆ ಶೇರ್ ಪ್ರೈಸ್ ನೀವು ಹೆಚ್ಚಿಗಾಗಿಲ್ಲ ಕಮ್ಮಾಗಿಲ್ಲ. ಯಾವಾಗ ಇದು ವೇರಿಯೇಷನ್ ಆಗ್ತದ ಅವಾಗ ನಿಮ್ಗೆ ಇದು ಡಿಫ್ರೆನ್ಸ್ ಗೊತ್ತಾಗ್ತದೆ. ಸೊ ಈಗ ಸದ್ಯಕ್ಕೆ ಇಷ್ಟ ಹೇಳೋಣ ಅಂತ. ನೆಕ್ಸ್ಟ್ ಇಲ್ಲಿ ಮಾರ್ಕೆಟ್ ಅಂತ ಒಂದು ಆಪ್ಷನ್ ಅದ. ಕ್ಲಿಕ್ ಆನ್ ಮಾರ್ಕೆಟ್. ಇನ್ ದಿಸ್ ಕೇಸ್ ಮಾರ್ಕೆಟ್ನಾಗ ನಿಮಗೆ ಎಲ್ಲ ಶೇರ್ ಏನದ ವ್ಯಾಲ್ಯೂಸ್ಗೂ ಗೊತ್ತಾಗ್ತಾವ. ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು, ಬೇಡ ಅಂದ್ರೆ ಸೇಲ್ ಮಾಡ್ಬೋದು. ಸೊ ಎಕ್ಸಾಂಪಲ್ ನೀವು ಬೇರೆ ಶೇರ್ ಬೇಕಾಗ್ಯದ, ಕ್ಲಿಕ್ ಮಾಡಿ. ಸೇಮ್ ಪ್ರಾಸೆಸ್ ನೀವು ಇಲ್ಲಿ ಏನ್ ಮಾಡ್ತೀರಿ, ಬೈ ಮಾಡೋಕ್ಕಾಗ್ಯದ, ಮಾರ್ಕೆಟ್ ವ್ಯಾಲ್ಯೂ. ನಿಮ್ಗೆ ಒಂದು 100 ಶೇರ್ಸ್ ಬೇಕಾಗ್ಯದ, ಲಿಮಿಟ್ ಪ್ರೈಸ್ 100, ಎಂಟರ್ ಕ್ಲಿಕ್ ಮಾಡ್ರಿ. ಸೊ ಈಗ ನೀವೇನಂತಂದ್ರೆ ಯಾವ ಪರ್ಚೇಸ್ ಸಮ್ವೇರ್ ಅರೌಂಡ್ 82,000 ಇನ್ ಶೇರ್ ಪ್ರೈಸ್ ಪರ್ಚೇಸ್ ಮಾಡಿದ್ರಿ SBI ಎಂದು. ಸೊ ಈ ಡ್ಯಾಶ್ ಬೋರ್ಡ್ ನಾಗ ಚೆಕ್ ಮಾಡ್ರಿ, ಮತ್ತೆ ವ್ಯಾಲ್ಯೂ ಕಮ್ಮಿ ಆಯ್ತು, ಇಲ್ಲಿ ಆಡ್ ಆಗ್ಯದ
ನಿಮ್ದು ಟೋಟಲ್ ವರ್ತ್ ಇಷ್ಟು ಬಂತು. ಅಂದ್ರೆ 82,000 ಪರ್ಚೇಸ್ ಮಾಡ್ರಿ ಪ್ಲಸ್ ಅದು 4,000 ಆಗಿತ್ತು. ಇಷ್ಟೇ ಅಮೌಂಟ್ ಉಳಿದ ನಿಂಬಲ್ಲಿ. ನೆಕ್ಸ್ಟ್ ಇಲ್ಲಿ ಮಾರ್ಕೆಟ್ನಾಗ ಹೋಗ್ರಿ. ಇಲ್ಲಿ ನಿಮ್ಗೆ ಯಾವ್ದಾರ ಒಂದು ಶೇರ್ ವ್ಯಾಲ್ಯೂ ಮಾನಿಟರ್ ಮಾಡ್ಬೇಕಾಗ್ಯದ. ಸೊ ಎಕ್ಸಾಂಪಲ್ ನನ್ಗೆ ಏನಪ್ಪಾ ಅಂತಂದ್ರೆ ICICI ಬ್ಯಾಂಕಿಂದ ಶೇರ್ ಪ್ರೈಸ್ ನೋಡ್ಕೋತಿರ್ಬೇಕು. ನೆಕ್ಸ್ಟ್ TCS ಇಂದ ನೋಡ್ಕೋತಿರ್ಬೇಕು. ಅದು ನೀವು ಕ್ಲಿಕ್ ಮಾಡಿದ್ರಿ ಅಂತಂದ್ರ ಇಲ್ಲಿ ಪೋರ್ಟ್ಫೋಲಿಯೋ ಒಳಗ ನಿಮ್ದು ಪರ್ಚೇಸ್ ಇರ್ತದ. ವಾಚ್ ಲಿಸ್ಟ್ ಒಳಗೆ ಬಂದ್ಬಿಡ್ತಾವ. ವಾಚ್ ಲಿಸ್ಟ್ನಾಗ ಇವು ಏನಂತಂದ್ರೆ ಅವಿಷ್ಟ್ರೊಳಗೆ ನಂಗೆ ಇವೆರಡರ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಕೊಡ್ಬೇಕಾಗತ್ತೆ. ಅಂದ್ರೆ ಮೇ ಬಿ ಇದು ಪರ್ಚೇಸ್ ಮಾಡೋ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಅದನ್ನ ವಾಚ್ ಲಿಸ್ಟ್ ನ ಹಾಕ್ಬೇಕು ಅಂದ್ರೆ ನೀವೇನ್ ಮಾಡ್ತೀರಿ, ಇಲ್ಲಿ ಮಾರ್ಕೆಟ್ ನಾಗ ಕ್ಲಿಕ್ ಮಾಡಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಅದು ವಾಚ್ ಲಿಸ್ಟ್ ಬರ್ತದೆ. ವಾಚ್ ಲಿಸ್ಟ್ ಅಂತಂದ್ರೆ ಎಲ್ಲಾ ಕಂಪ್ನಿ ಜೊತೆ ಇವು ಬೇಡ, ಇವು ಸಪರೇಟ್ ನಾ ಮಾನಿಟರ್ ಮಾಡ್ಲಿಕ್ಕೆ ಬೇಕು ಅಂತೇಳಿ ಒಂದ್ ಸಪರೇಟ್ ಬಾಕ್ಸ್ ಹಾಕಿಟ್ಟಂಗ. ನೆಕ್ಸ್ಟ್ ಇಲ್ಲಿ ಪೋರ್ಟ್ಫೋಲಿಯೋ, ನಿಮ್ಮಲ್ಲಿ ಏನ್ ಶೇರ್ ಪರ್ಚೇಸ್ ಮಾಡ್ರಿ ಪರ್ಚೇಸ್ ಮಾಡಿ ಶೇರ್ ಇಲ್ಲಿ ತೋರಿಸ್ಲಿಕ್ಕೆ. ಓಕೆ, ಸೊ ಈಗ ನಾನು ಏನು ಸೇಲ್ ಮಾಡಂಗಿಲ್ಲ, ಅಷ್ಟೇ ಹೇಳ್ತೀನಿ ಈಗ. ನೆಕ್ಸ್ಟ್ ಆರ್ಡರ್ಸ್, ನೀವೇನ್ ರಿಕ್ವೆಸ್ಟ್ ಮಾಡಿದ್ರಿ 2 ರಿಕ್ವೆಸ್ಟ್ ಅಕ್ಸೆಪ್ಟ್ ಆಗ್ಯಾವ, ಇಲ್ಲಿ ಎಕ್ಸಿಕ್ಯೂಟೆಡ್ ಅಂತ ತೋರಿಸ್ಲಿಕ್ಕೆ. ಸೊ ಈ ರೀತಿಯೊಳಗ ನಿಮ್ದು ಶೇರ್ ಏನಂತಂದ್ರೆ ಪರ್ಚೇಸ್ ಮಾಡೋದು ಮಾಡಿರಿ, ಇನ್ನ ಸೇಲ್ ಮಾಡಿಲ್ಲ. ಸದ್ಯಕ್ಕ ಮೋಸ್ಟ್ ಇಂಪಾರ್ಟೆಂಟ್ ಇದು ನೆನಪಿಟ್ಕೋರಿ. ನಿಮ್ದು ವರ್ತ್ ಎಷ್ಟು ಅಂದ್ರೆ ಎಷ್ಟಿತ್ತು ಅಮೌಂಟ್, ಅದ್ರ ಇಷ್ಟು ಖರೀದಿ ಮಾಡಿರಿ, ಇಷ್ಟು ಉಳ್ದಾವ, ಬಟ್ ಇದ್ರದ್ದು ಟೋಟಲ್ ವರ್ತ್ ಇನ್ನ 1 ಲಕ್ಷ ರೂಪಾಯಿನೇ ಅದ. ಓಕೆ, ಇಷ್ಟು ಮಾಡಿ ಕ್ಲಿಕ್ ಆನ್ ಲಾಗ್ಔಟ್. ಇದು ಯೂಸರ್ ಪಾಯಿಂಟ್ ಆಫ್ ವ್ಯೂ ಮುಗಿಯಿತು. ಈಗ ನನಗೆ ಅಡ್ಮಿನಿಸ್ಟ್ರೇಟರ್ ಲಾಗಿನ್ ಆಗ್ಬೇಕು ಅಂತಂದ್ರೆ ಬಾಜು ಒಂದು ಟ್ಯಾಬ್ ಓಪನ್ ಮಾಡಿ localhost:/admin ಅಂತ ಟೈಪ್ ಮಾಡಬೇಕು. ಅಡ್ಮಿನ್ ಅಂತ ಟೈಪ್ ಮಾಡಿದಾಗ ಯೂಸರ್ ನೇಮ್ ಬಂದು ಅಡ್ಮಿನ್, ಪಾಸ್ವರ್ಡ್ ಬಂದು admin 123. ಇಷ್ಟು ಮಾಡಿ ಲಾಗಿನ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಯು ವಿಲ್ ಗೋ ಟು ದ ಅಡ್ಮಿನಿಸ್ಟ್ರೇಟರ್ ಲಾಗಿನ್ ಪೇಜ್. ಲಾಗಿನ್ ಪೇಜ್ನಾಗ ಹೋಲ್ಡಿಂಗ್ಸ್ ಅಂತ ಒಂದು ಆಪ್ಷನ್ ಇರ್ತದೆ. ಸೊ ಹೋಲ್ಡಿಂಗ್ಸ್ ಅಂತ ಕ್ಲಿಕ್ ಮಾಡ್ರಿ. ಇಲ್ಲಿ ಯಾರ್ಯಾರ್ದು ಏನೇನು ಶೇರ್ ಪರ್ಚೇಸ್ ಮಾಡ್ರ ಅದ್ರ ಇನ್ಫಾರ್ಮೇಶನ್ ತೋರಿಸ್ತದೆ. ಲೈಕ್ ಎಕ್ಸಾಂಪಲ್ ಆಬ್ಜೆಕ್ಟ್ ಹೋಲ್ಡಿಂಗ್ 4 ಅಂತ ಕ್ಲಿಕ್ ಮಾಡ್ತೀನಿ. ಸಚಿನ್ SBI 100 ಶೇರ್ಸ್ ತಗೊಂಡನ, ಆವರೇಜ್ ಪ್ರೈಸ್ ಅದ 824 rupees 1 ಶೇರಿಗೆ. ನೆಕ್ಸ್ಟ್ ಯಾರ್ಯಾರು ಏನೇನು ಆರ್ಡರ್ಸ್ ಕೊಟ್ಟಿದ್ದದ, ಸೊ ಇವೆಲ್ಲ ಆರ್ಡರ್ ಬಂದಿದ್ದು ಅವ. ಸೊ ಎಕ್ಸಾಂಪಲ್ ನಾ ಇಲ್ಲಿ ಆರ್ಡರ್ ಆಬ್ಜೆಕ್ಟ್ 5 ಅಂತ ಕ್ಲಿಕ್ ಮಾಡ್ತೀನಿ. SBI ಅನ್ನಾಗ ಸಚಿನ್ ಪರ್ಚೇಸ್ ಮಾಡಿದ್ದು, ಎಷ್ಟೊತ್ತಿಗೆ ಪರ್ಚೇಸ್ ಮಾಡೋಣ, ಏನ್ ಮಾಡೋಣ, ಅದರ ಇನ್ಫಾರ್ಮೇಶನ್. ನಾವು ಮೋಸ್ಟ್ ಇಂಪಾರ್ಟೆಂಟ್ ಸ್ಟಾಕ್ಸ್ನಾಗ ಇಲ್ಲಿ ಎಲ್ಲ ನಿಮ್ದು ಏನೇನು ಸ್ಟಾಕ್ಸ್ ಅವ ಸ್ಟಾಕ್ ಇನ್ಫಾರ್ಮೇಶನ್ ತೋರಿಸ್ಲಿಕ್ಕೆ. ಈಗ ಸ್ಟಾಕ್ ಇನ್ಫಾರ್ಮೇಶನ್ ನಾ ಏನ್ ಮಾಡ್ತೀನಿ, SBI ಅನ್ನು ಕ್ಲಿಕ್ ಮಾಡಿ ಸ್ಟಾಕ್ ಪ್ರೈಸ್ ಅದೇ ಅಂತಂದ್ರೆ ಕರೆಂಟ್ ಪ್ರೈಸ್ ಇಷ್ಟಿತ್ತು, ಈಗ ಅದ್ರದ್ದು ಪ್ರೈಸ್ ವ್ಯಾಲ್ಯೂ ಹೆಚ್ಚಿಗೆ ಆಗ್ಯದ ಅಂತ ಇಟ್ಕೊಳ್ಳೋಣ ಅಂತ. ಸೊ ಎಕ್ಸಾಂಪಲ್ ಅವ್ರು ಏನ್ ಮಾಡ್ತಾರೆ, ಕಂಪ್ನಿದವ್ರು ನಮಗೆ ಹೇಳ್ತಾರೆ ನಮ್ ಸ್ಟಾಕ್ ಪ್ರೈಸ್ ಇಷ್ಟಿತ್ತು, ಈಗ ಹೆಚ್ಚಿಗೆ ಆಗ್ಯದ. ಸ್ಟಾಕ್ ಪ್ರೈಸ್ ನಮ್ದೀಗ 50 ಅಂದ್ರೆ 825 ಇದ್ದದ್ದು ನಾವು ಇಟ್ ಇಸ್ 850 rupees ಆಗ್ಯದ ಅಂತ ಹೇಳ್ತಾರೆ. ಅಂದ್ರೆ 25 rupees ಹೆಚ್ಚಿಗೆ ಆಗ್ಯದ ಅವ್ರಿಗೆ. ಸೊ 25 ಹೆಚ್ಚಿಗೆ ಆಗ್ಯದ. ಇಲ್ಲಿ ಪ್ರೀವಿಯಸ್ ವ್ಯಾಲ್ಯೂ ಎಷ್ಟಿತ್ತು, ಪ್ರೀವಿಯಸ್ ಕ್ಲೋಸಿಂಗ್ ವಾಸ್ 25. ಸೊ 25 ಇತ್ತು, ಈಗ 50 ಆಗ್ಯದ. ಕ್ಲಿಕ್ ಆನ್ ಸೇವ್. ಈ ರೀತಿಯೊಳಗ ಯಾವುದೇ ಒಂದು ಸ್ಟಾಕ್ ಪ್ರೈಸ್ ಚೇಂಜ್ ಆಗಿತ್ತು ಅಂತಂದ್ರೆ ಅವ್ರ ಕಂಪನಿಯವ್ರ ಅಡ್ಮಿನಿಸ್ಟ್ರೇಟರ್ಗೆ ಹೇಳ್ತಾರೆ, ಅಡ್ಮಿನಿಸ್ಟ್ರೇಟರ್ ಅದೇನಾದ್ರೆ ಇಲ್ಲಿ ಚೇಂಜ್ ಮಾಡ್ತಾರೆ. ಸೇಮ್ ಥಿಂಗ್ ITC ಅದ, ITC 505 ಇತ್ತು, ಅವ್ರ ಏನಂತಾರೆ 505 ಇದ್ದದ್ದು ನಮ್ದು ಈಗ 805 ಆಗ್ಯದ ಅಂತ ಹೇಳ್ತಾರೆ. ಮೊದ್ಲಿನ ವ್ಯಾಲ್ಯೂ 501 ಇತ್ತು, ನಾವು ಇಟ್ ಇಸ್ 505 ಅಂದ್ರೆ ಅದು ಪ್ರೀವಿಯಸ್ ಕ್ಲೋಸಿಂಗ್ ಆಯ್ತು. ಈಗ ಹೊಸ ಪ್ರೈಸ್ ಏನಂತಂದ್ರೆ 805 ಅದ. ಕ್ಲಿಕ್ ಆನ್ ಸೇವ್. ಈ ರೀತಿಯೊಳಗೆ ಪ್ರೈಸ್ ಚೇಂಜ್ ಏನಂತಂದ್ರೆ ಅಡ್ಮಿನಿಸ್ಟ್ರೇಟರ್ ಮಾಡಬಹುದು. ನೆಕ್ಸ್ಟ್ ಅದಾದ್ಮೇಲೆ ಏನಿಲ್ಲ, ವ್ಯಾಲೆಟ್ ಟ್ರಾನ್ಸಾಕ್ಷನ್ ಯಾವ ಟ್ರಾನ್ಸಾಕ್ಷನ್ಸ್ ಆಗ್ಯಾವ, ವ್ಯಾಲೆಟ್ ಯಾರ್ಯಾರು ಪರ್ಚೇಸ್ ಮಾಡಿದ್ದದ, ಪರ್ಚೇಸ್ ಮಾಡಿದ ಇನ್ಫಾರ್ಮೇಶನ್, ಯಾರ್ಯಾರ ಅಕೌಂಟ್ನಾಗ ಎಷ್ಟೆಷ್ಟು ಬ್ಯಾಲೆನ್ಸ್ ಅವ ಅಂತ ಅನ್ನೋದು ಅದು ತೋರಿಸ್ಲಿಕ್ಕತ್ತಾರ. ವಾಚ್ ಲಿಸ್ಟ್ ಅಂದ್ರೆ ಯಾರ್ಯಾರು ಯಾವ ಇದು ನೋಡ್ತೀನಿ ಅಂತ ಮಾನಿಟರ್ ಮಾಡ್ರಿ ಅಂತ ಹೇಳ್ಯಾರ, ಅವು ಇನ್ಫಾರ್ಮೇಶನ್ ತೋರಿಸ್ಲಿಕ್ಕೆ. ಇಲ್ಲಿ ಮೇನ್ ನೀವು ಚೇಂಜ್ ಮಾಡ್ಬೇಕಾಗಿತ್ತು ಸ್ಟಾಕ್ಸ್ನಾಗ ನೀವು ಏನ್ ಕ್ಲಿಕ್ ಮಾಡ್ತೀರಿ ಅದ್ರದ್ದು ಏನ್ ಪ್ರೈಸ್ ಇತ್ತು ಇದು ಕೆಳಗೆ ಹಾಕ್ತೀರಿ. ಇಲ್ಲಿ ಹೊಸ ಪ್ರೈಸ್ ಅದು ಹೆಚ್ಚಿನೂ ಆಗಿರ್ಬೋದು ಕಮ್ಮಿನೂ ಆಗಿರ್ಬೋದು, ಅದು ಏನಾಗತ್ತೆ ಚೇಂಜ್ ಅದು ನೀವು ಇಲ್ಲಿ ಮಾಡ್ತೀರಿ. ಅಂಡ್ ವಿಲ್ ಕ್ಲಿಕ್ ಆನ್ ಅಪ್ಡೇಟ್ ದಿಸ್ ಅಂಡ್ ದೆನ್ ಲಾಗ್ಔಟ್ ಆಗಿ ನಿಮ್ದು ವಾಪಸ್ ಲಾಗಿನ್ ಪೇಜಿಗೆ ಬರ್ತೀರಿ. ಇಲ್ಲಿ ಮತ್ತೆ ಸಚಿನ್ ಲಾಗಿನ್ ಆಗ್ತಾನೆ. ಸಚಿನ್ ಪಾಸ್ವರ್ಡ್ ಬಂದು BCA ಕಾಲೇಜ್ 123 ಲಾಗಿನ್ ಆಗ್ತಾನೆ. ಲಾಗಿನ್ ಆದ ತಕ್ಷಣ ಡ್ಯಾಶ್ ಬೋರ್ಡ್ ನೋಡ್ರಿ. ಈಗ ಡ್ಯಾಶ್ ಬೋರ್ಡ್ನಾಗ ಒನ್ ಥಿಂಗ್ ಯು ಕ್ಯಾನ್ ಸಿ ಹಿಯರ್, ಲಾಸ್ಟ್ ಟೈಮ್ ಬರೀ 1 ಲಕ್ಷ ಇತ್ತು, ಬಟ್ ಈಗ ಏನಾಗದ 1,05,500 ರೂಪಾಯಿ ಆಗ್ಯದ. ಎದಕ್ಕೆ ಅಂತಂದ್ರ ಅವನದು ಶೇರ್ ಪ್ರೈಸ್ ಹೆಚ್ಚಿಗಾಗಿತ್ತು. ಶೇರ್ ಪ್ರೈಸ್ನಾಗ ಯಾವಾಗ ಅವ ಪರ್ಚೇಸ್ ಮಾಡಿದ್ದ, 2 ಕ್ವಾಂಟಿಟಿ ಪರ್ಚೇಸ್ ಮಾಡಿದ್ದ, ಅದ್ರ 2 ಸ್ಟಾಕ್ಸ್ ಅವ ಪರ್ಚೇಸ್ ಮಾಡಿದ್ದ, ದಟ್ ಈಸ್ ಇದು 550 ಏನೋ ಇತ್ತು,
ಸಾರಿ 825 ಇತ್ತು 850 ಆಗ್ಯದ, ಅವನ್ ಪ್ರಾಫಿಟ್ ಹೆಚ್ಚಿಗೆ ಆಯ್ತು ಇಲ್ಲಿ. ಅದೇ ರೀತಿಯಾಗಿ ITC ಒಳಗ ಅವ ಪರ್ಚೇಸ್ ಮಾಡಿದಾಗ 505 ಇತ್ತು, ಈಗ 59% ಜಂಪ್ ಆಗ್ಯದ, 805 rupees ಒಂದು ಶೇರಿಗೆ ವ್ಯಾಲ್ಯೂ ಬಂದದು. ಸೊ ಹಿಂಗಾಗಿ ಅವನ ವ್ಯಾಲ್ಯೂ ಏನಾಯ್ತು, ಈಗ ಹೆಚ್ಚಿಗೆ ಆಯ್ತು. ಅವಾಗ 82,000 87,000 ಇತ್ತು. ನಾವು ಯು ಕ್ಯಾನ್ ಸಿ ಅವನ ಹೋಲ್ಡಿಂಗ್ ವ್ಯಾಲ್ಯೂ ಹೆಚ್ಚಿಗೆ ಆಯ್ತು. 87 ಇದ್ದದ್ದು 5,000 ರೂಪಾಯಿ ಹೆಚ್ಚಿಗೆ ಆಗಿರೋದ್ರಿಂದ ಅವನಿಗೆ ಇಲ್ಲಿ ಹೋಲ್ಡಿಂಗ್ ವ್ಯಾಲ್ಯೂ ಹೆಚ್ಚಿಗೆ ಬಂತು. ಸೊ ಅವ್ನಿಗೆ ಏನಾದ್ರೆ 5,000 ರೂಪಾಯಿ ಪ್ರಾಫಿಟ್ ಬಂದಂಗೆ ಆಯ್ತು ಅವನಿಗೆ ಟೋಟಲ್. ಈಗ ಅವ ಸೇಲ್ ಮಾಡ್ಬೇಕಂತ ಮಾಡ್ಯಾನ, ಈ ಕ್ಯಾನ್ ಕ್ಲಿಕ್ ಆನ್ ಟ್ರೇಡ್. ನಾವು ಟ್ರೇಡ್ ಮಾಡಿ ಅದಕ್ಕೆ ಸೇಲ್ ಮಾಡ್ಬೇಕಾಗ್ಯದ ಅವನಿಗೆ. ಸೇಲ್ ಮಾಡ್ಬೇಕಾದ್ರೆ ಅವ ಏನ್ ಮಾಡ್ತಾನ, ICT ಅವನ ಬೆಲೆ ಇತ್ತು, ಹಿ ವಿಲ್ ಕ್ಲಿಕ್ ಆನ್ ಟ್ರೇಡ್. ಟ್ರೇಡ್ನಾಗ ಬೈ ಮಾಡ್ಬೇಕಾ ಸೇಲ್ ಮಾಡ್ಬೇಕಾ, ಸೊ ಈ ವಾಂಟ್ಸ್ ಟು ಸೆಲ್ ಇಟ್. ಆರ್ಡರ್ ಟೈಪ್ನಾಗ ಮಾರ್ಕೆಟ್ ವ್ಯಾಲ್ಯೂ ಅದ, ಅವನಿಗೆ ಒಂದೇ ಒಂದು ಶೇರ್ ಸೇಲ್ ಮಾಡ್ಬೇಕಾಗಿದೆ. 10 ತಗೊಂಡಿದ್ದ, ಒಂದು ಸೇಲ್ ಮಾಡ್ಬೇಕಾಗ್ಯದ. ಸೇಲ್ ಲಿಮಿಟ್ ಪ್ರೈಸ್ 100 ಅಂತ ಹಾಕ್ರಿ ಅಥವಾ 10 ಅಂತ ಹಾಕ್ರಿ, ಕ್ಲಿಕ್ ಆನ್ ಸಬ್ಮಿಟ್. ಸೊ ಕ್ಲಿಕ್ ಮಾಡಿದ ತಕ್ಷಣ ಯು ಕ್ಯಾನ್ ಸಿ 805 rupees ಇಂದ ಒಂದು ಪರ್ಚೇಸ್ ಮಾಡಿದ್ದ 505, ಈಗ ಅದು ಸೇಲ್ ಆಗಿದ್ದು 805 ಸೇಲ್ ಆಗ್ಯದ. ಸೊ ಅವನಿಗೆ ಪ್ರಾಫಿಟ್ ಬಂತಲ್ಲಿ. ಸೊ ಯು ಕ್ಯಾನ್ ಸಿ ದ ಡ್ಯಾಶ್ ಬೋರ್ಡ್. ಇನ್ ದಿಸ್ ಕೇಸ್ ಡ್ಯಾಶ್ ಬೋರ್ಡ್ನಾಗ ಪ್ರಾಫಿಟ್ ವ್ಯಾಲ್ಯೂ ಬಂದಿರ್ತದ. ನೀವು ಪೋರ್ಟ್ಫೋಲಿಯೋ ಹೋಗ್ರಿ, ಪೋರ್ಟ್ಫೋಲಿಯೋ ಒಳಗೆ ITC ಒಂದು 10 ಇದ್ದು, ಈಗ ಒಂದು ಸ್ಟಾಕ್ ವ್ಯಾಲ್ಯೂ ಒಂದು ಕಮ್ಮಿ ಆಯ್ತು. ಎದಕ್ಕಂತಂದ್ರೆ ಅವನ ಬಲ್ಲಿ ಇದ್ದದ್ದು ಒಂದು ಶೇರ್ ಸೇಲ್ ಮಾಡ್ಯಾನ. ಆ ಸೇಲ್ ಮಾಡಿದ್ದಕ್ಕೆ ಇಲ್ಲಿ ಅಂತಂದ್ರೆ ಇಟ್ ಹ್ಯಾಸ್ ರೆಡ್ಯೂಸ್ಡ್ ಟು 1 ಇನ್ ದಿಸ್ ಕೇಸ್. ಈ ರೀತಿಯೊಳಗ ಅವ್ರ ಅಪ್ಲಿಕೇಶನ್ನಾಗ ಏನಂತಂದ್ರೆ ದೇ ಕ್ಯಾನ್ ಬೈ ದ ಶೇರ್ಸ್ ಆರ್ ದೇ ಕ್ಯಾನ್ ಸೆಲ್ ದ ಶೇರ್ಸ್ ಇನ್ ದ ಅಪ್ಲಿಕೇಶನ್. ಸೊ ಬಿಸ್ನೆಸ್ನಾಗ ಇನ್ವೆಸ್ಟ್ ಮಾಡ್ದಂಗೆ, ಇದಕ್ಕೆ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ ನಾವು. ಅಲ್ಲಿ ಕಂಪ್ನಿ ಪ್ರಾಫಿಟ್ ಆಯ್ತು ಅಂದ್ರೆ ನಮಗ್ ಪ್ರಾಫಿಟ್ ಆಗ್ತದೆ, ಕಂಪ್ನಿಗೆ ಲಾಸ್ ಆಯ್ತು ಅಂದ್ರೆ ನಮಗ್ ಲಾಸ್ ಆಗ್ತದೆ. ಈ ರೀತಿಯೊಳಗ ನಾವು ಒಂದು ಆನ್ಲೈನ್ ಟ್ರೇಡಿಂಗ್ನಾಗ ಅಥವಾ ಆನ್ಲೈನ್ನಾಗ ಶೇರ್ಸ್ಗಳ ಟ್ರೇಡಿಂಗ್ ಅನ್ನ ನಾವು ಮಾಡ್ತೀವಿ. ಟ್ರೇಡಿಂಗ್ ಅಂತಂದ್ರೆ ಇಟ್ ಇಸ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ದ ಶೇರ್ಸ್ ಇನ್ ದಿಸ್ ಕೇಸ್. ಅದಕ್ಕೆ ನಾವು ಈ ಅಪ್ಲಿಕೇಶನ್ಗೆ ಆನ್ಲೈನ್ ಶೇರ್ ಟ್ರೇಡಿಂಗ್ ಅಂತ ಹೇಳ್ತೀವಿ. ಇಷ್ಟು ನೀವು ಅವರಿಗೆ ಎಕ್ಸ್ಪ್ಲೇನ್ ಮಾಡ್ಬೇಕ್ರಿ. ಅರ್ಥ ಆಗಿದ್ರೆ ಇದು?